ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ನೈಟಿಯನ್ನು, ರೆಡಿಮೇಡ್ ನೈಟಿಯನ್ನು ಯಾವ ಥರ ಹಳೆ ನೈಟಿಲಿ ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ನಾವು ಈಗ ಅಂಗಡೀಲಿ ನೈಟಿಗಳು ತಗೊಂಡಾಗ ಹಾಗೆ ತಗೊಂಡು ಹಾಕಿದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದು ಸ್ಲೀವು ಆಮೇಲೆ ಶೋಲ್ಡರೆಲ್ಲ ತುಂಬ ದೊಡ್ಡದಾಗಿರುತ್ತಲ್ವ, ಅದನ್ನು ಶಾರ್ಟಾಗಿ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿರ್ತದೆ. ಈ ವಿಡಿಯೋದಲ್ಲಿ ನಾನು ನೈಟಿನ ಯಾವ ಥರ ಶಾರ್ಟ್ ಮಾಡ್ಕೋಬೇಕು, ಆಮೇಲೆ ಅದರ ಲೆಂತನ್ನು ಯಾವ ಥರ ಶಾರ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ಹಾಗೆಯೇ ನಾನು ಸ್ಟಿಚಿಂಗ್ ಮಾಡ್ತಾನೆ ನಿಮಗೆ ಯೂಸ್ಫುಲ್ ಆಗಿರೋ ಒಂದು ಟಿಪ್ಸನ್ನು ಹೇಳ್ತೀನಿ. ಸ್ಟಿಚಿಂಗ್ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನೋರಿಗೆ, ಆಸೆ ಇದೆ ಸ್ಟಿಚಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಒಂದು ಯೂಸ್ಫುಲ್ ಆದ 3 ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಟೈಲರಿಂಗ್ ಕಲಿಬೇಕು. ಈಗ ಎಲ್ಲರೂ ಕೂಡ ಇಂಜಿನಿಯರ್ ಆಗೋಕ್ಕಾಗಲ್ಲ, ಎಲ್ಲರೂ ಕೂಡ ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು 4 ಕಾಸು ಸಂಪಾದನೆ ಮಾಡಬೇಕು ಅಂದರೆ ನಾವೇನಾದ್ರೊಂದು ಕೈ ಕಸುಬು ಅನ್ನೋದು ಕಲ್ತಿರಬೇಕು. ಹಾಗಾಗಿ ಹೆಣ್ಮಕ್ಳಿಗೆ, ತುಂಬ ಹೆಣ್ಮಕ್ಳು ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಬೇಕು ಅನ್ನೋ ಒಂದು ಕೆಲಸ ಅಂದರೆ ಟೈಲರಿಂಗ್ ಕೆಲಸ. ಯಾಕೆ ಅಂದರೆ ಬಟ್ಟೆ ಹೊಲಿದು ಬೇರೆಯವ್ರಿಗಿಲ್ಲ ಅಂದ್ರೂ ನಮ್ಮ ಬಟ್ಟೆ ನಾವು ಹಾಕ್ಕೊಂಡು ನಡೆಯೋಕ್ಕೆ ಅದೊಂಥರ ಖುಷಿ ಅಲ್ವಾ. ನಾವೀಗ ಹೊರಗಡೆ ಅಂಗಡೀಲಿ ಬಟ್ಟೆಗಳನ್ನ ತಗೋತೀವಿ, ರೆಡಿಮೇಡ್ ಟಾಪ್ಗಳಾಗಲಿ, ಡ್ರೆಸ್ಸಸ್ಗಳು ಎಲ್ಲ ತಗೋತೀವಿ. ಅದೇ ನಾವೇ ಸ್ವಂತ ಸ್ಟಿಚ್ ಮಾಡಿ ಒಂದು ಖಾಲಿ ಪ್ಲೈನ್ ಆಗಿರೋ ಬಟ್ಟೆ ಪೀಸ್ನ ಸ್ಟಿಚ್ ಮಾಡಿ ಹಾಕೋದ್ರಲ್ಲಿ ಸಿಗೋ ಒಂದು ಖುಷಿ ಅದು ಬೇರೆಯೇ. ನಾನು ಕೂಡ ಟೈಲರಿಂಗು ಟಾಪ್ ಸ್ಟಿಚ್ ಮಾಡಿಕೊಂಡು, ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಹಾಕಬೇಕು ಅನ್ನೋ ಆಸೆಗೋಸ್ಕರನೇ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಹಿಂಗೆ ನಮ್ಮ ಪರಿಚಯದವರು ಮಕ್ಕಳು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳುಗಳೆಲ್ಲ ಬಟ್ಟೆ ಕೊಟ್ಟು ಆ ಥರ ನಾನು ಟೈಲರಿಂಗ್ ಕಲ್ತಿರೋದು. ಹಾಗೆ ನೀವು ಕೂಡ ಟೈಲರಿಂಗ್ ಕಲಿತಾ ಇದ್ದೀನಿ. ಈಗ ಬೇಕಾದಷ್ಟು ಕಲಿಯೋಕ್ಕೆ ಅವಕಾಶಗಳಿದೆ. ಮೊದಲೆಲ್ಲ ನಾವೆಲ್ಲ ಕಲಿಯುವಾಗ ಅವಕಾಶಗಳು ತುಂಬಾ ಕಡಿಮೆ ಇತ್ತು. ಯಾರೋ ಒಬ್ಬರು ಟೈಲರ್ ಹತ್ರ ಹೋಗಿ ಕೂತ್ಕೊಂಡು ಒಂದು 5 ತಿಂಗಳು 6 ತಿಂಗಳು ಕಲಿಬೇಕಾಗಿತ್ತು. ಆದರೆ ಅವರಂತೂ ಕರೆಕ್ಟಾಗಿ ಒಂದು ಸಲ ಹೇಳ್ಕೊಡೋರು. ನಮಗೆ ಬಟ್ಟೆನ ಯಾವ ಥರ ಫೋಲ್ಡ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಅಂಥದ್ರಲ್ಲಿ ನಾವು 2 ಸಲ 3 ಸಲ ಹೋಗಿ ಕೇಳೋಕ್ಕೋದ್ರೆ ಅವ್ರು ಬಾಯಿಗೆ ಬಂದಂಗೆ ಬೈಯೋರು ಫ್ರೆಂಡ್ಸ್. ಈಗೆಲ್ಲ ನಮ್ಗೆ ಒಂದು ಗೊತ್ತಿಲ್ಲ, ಒಂದು ಸ್ಲೀವು ಯಾವ ಥರ ಫೋಲ್ಡಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಸ್ಲೀವ್ ಕಟಿಂಗ್, ಸ್ಲೀವ್ ಸ್ಟಿಚಿಂಗ್, ಹೀಗೆ ಪ್ರತಿಯೊಂದನ್ನು ಕೂಡ ನೋಡಿ ಹಾಕಿದ ತಕ್ಷಣ, ಕೇಳಿದ ತಕ್ಷಣ ನಮಗೆ ಯೂಟ್ಯೂಬಲ್ಲಿ ಒಂದರ ಕೆಳಗೆ ಒಂದು ವೀಡಿಯೋಸು ಯಾವ್ಯಾವ ಭಾಷೆಗಳಲ್ಲಿ ಬೇಕು ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ. ಆದರೆ 15 ವರ್ಷದ ಮುಂಚೆ ನಮ್ಮ ಹತ್ರ ಎಲ್ಲ ಮೊಬೈಲ್ ಇರಲಿಲ್ಲ, ಆ ಯೂಟ್ಯೂಬು ಇರಲಿಲ್ಲ, ಚಿಕ್ಕ ಮೊಬೈಲ್ ಇತ್ತು. ಆವಾಗೆಲ್ಲ ನಮಗೆ ತುಂಬಾ ಕಷ್ಟ ಆಗ್ತಿತ್ತು ನಾವೆಲ್ಲ ಕಲಿಯುವಾಗ. ಆವಾಗ ಎಷ್ಟು ಕಷ್ಟಪಟ್ಟಿದ್ದೀವಿ. ಅದು ಹಳೆ ಬ್ಲೌಸ್ಗಳನ್ನು ಮುಂದ್ಗಡೆ ಇಟ್ಟು ನೋಡ್ಕೊಂಡು ಕಲೀರಿ ಅಂತ ಈಗ ನಮ್ಮ ಪರಿಚಯ ಇರೋರು ಹೇಳ್ಕೊಡ್ತಾಯಿದ್ರು. ಹಳೆ ಬ್ಲೌಸ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ಕಲೀರಿ ಅಂತ ಎಷ್ಟೇ ತಲೆ ಓಡಿಸಿದ್ರು ನೋಡಿದ್ರು ಗೊತ್ತಾಗ್ತಾ ಇರಲಿಲ್ಲ. ಯೂಟ್ಯೂಬ್ ಬಂದಮೇಲೆ ಸುಮಾರು ಅವಕಾಶಗಳಾಯಿತು. ಹಾಗೆ ಕೆಲವೊಂದು ಕಲಿಸೋರು ಹೇಳ್ಕೊಡಲ್ಲ ಅಂತಿಲ್ಲ, ಆದರೂ 1 ಸಲ 2 ಸಲ ಹೇಳ್ಕೊಡ್ತಾರೆ. ಕೆಲವ್ರಿಗೆ ಬೇಗ ತಲೆಗೆ ಹೋಗುತ್ತೆ, ಇನ್ನು ಕೆಲವ್ರಿಗೆ ಬೇಗ ಹೋಗಲ್ಲ. ಎಷ್ಟೇ ಸಲ ಹೇಳಿದರೂ ಬೇಗ ಹೋಗಲ್ಲ. ಒಂದು ಸಲ 2 ಸಲ ಹೇಳಿದರೆ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ. ಇನ್ನು ಕೆಲವ್ರಿಗೆ ಒಂದು 5 ಸಲ 6 ಸಲ ಈ ಥರ ಹೇಳಬೇಕಾಗುತ್ತೆ. ಆಮೇಲೆ ಇವತ್ತು ಹೇಳಿಕೊಟ್ಟಿದ್ದು ನಾಳೆಗೆ ಮರ್ತ್ಕೊಂಡಿರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಡೈಲಿ ಕೆಲಸ ಮಾಡ್ತಾ ಇರಬೇಕು. ಮನೇಲೊಂದು ಮಿಷಿನ್ ಇರಬೇಕು. ಆ ಮಿಷಿನಲ್ಲಿ ಕೂತ್ಕೊಂಡು ಏನಾದ್ರೊಂದು ಕೆಲಸ ಮಾಡ್ತಾನೇ ಇರಬೇಕು. ಸೀರೆ ಹಂಚೊಲಿಯೋದು, ಆಮೇಲೆ ಹರಿದೋಗಿರೋ ಸಣ್ಣ ಪುಟ್ಟ ಮಕ್ಕಳು ಬಟ್ಟೆಗಳು ಏನಾದರೂ ಇರುತ್ತಲ್ವ ಅದನ್ನು ಸ್ಟಿಚ್ ಮಾಡೋದು, ಈ ಥರ ಮಾಡ್ತಾನೇ ಇರಬೇಕು. ನೈಟಿಗಳು ಹೊಲಿಯೋದು, ಹಳೆ ನೈಟಿಗಳು, ನಮ್ಮ ಮನೇಲೇ ಇರುವಂಥ ನಮ್ಮ ನೈಟಿಗಳನ್ನೆಲ್ಲ ಹೊಲಿಯೋದು, ಇಂಥವನ್ನೆಲ್ಲ ಮಾಡ್ತಾಯಿದ್ರೆ ನಮಗೆ ಸ್ಟಿಚಿಂಗ್ ಸ್ಕಿಲ್ ಅನ್ನೋದು ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಆಮೇಲೆ ನಾವು ಈಗ ಒಂದು ಈಗ ಟೈಲರಿಂಗ್ ಸ್ವಲ್ಪ ಕಲ್ತಿದ್ದೀನಿ, ಬಟ್ಟೆ ಬರ್ತಾಯಿಲ್ಲ,
ಬಟ್ಟೆ ಬೇರೆಯವ್ರ ಹತ್ರ ಇಸ್ಕೊಂಡು ಸ್ಟಿಚ್ ಮಾಡಬೇಕು, ನಾನು ಕೂಡ 4 ಕಾಸು ಸಂಪಾದನೆ ಮಾಡಬೇಕು ಅನ್ನೋರು ಏನು ಮಾಡಬೇಕು ಅಂದರೆ, ಮನೇಲಿ ಮಕ್ಕಳಿರ್ತಾರೆ, ಅವ್ರ ಕೆಲಸನೂ ನೋಡಬೇಕಾಗುತ್ತೆ. ಅವ್ರ ಕೆಲಸ ಎಲ್ಲ ಮುಗಿಸಿ ಮನೇಲಿ ಅಡುಗೆ ಕೆಲಸ ಪ್ರತಿಯೊಂದು ಕೆಲಸಗಳು ಇರುತ್ತೆ. ಸುಮಾರು ಮನೇಲಿ ಕೆಲಸಗಳು ಬೇಕಾದಷ್ಟು ಇರುತ್ತೆ. ಅವನ್ನೆಲ್ಲ ಬೆಳಿಗ್ಗೆ ಆದಷ್ಟು 5 ಗಂಟೆ 5:30 ಟೈಮು. ನಾನು ಕೂಡ ತುಂಬ ಸೋಂಬೇರಿಯಾಗಿದ್ದೆ. ಬೆಳಿಗ್ಗೆ 6:30 7 ಗಂಟೆ ಈ ಥರ ಎಲ್ಲ ಎದ್ದೇಳ್ತಿದ್ದೆ. ಈ ಟೈಲರಿಂಗ್ ಕಲ್ತ ಮೇಲೆ, ಟೈಲರಿಂಗಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ, ಕಸ್ಟಮರ್ಗಳು ಬಟ್ಟೆ ಇಸ್ಕೊಂಡು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನಲ್ಲೇ ಒಂದು ಬದಲಾವಣೆಗಳನ್ನು ಮಾಡಿಕೊಂಡೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಫಿಲಮ್ಗಳು ನೋಡಿಕೊಂಡು, ಧಾರಾವಾಹಿಗಳು ನೋಡಿಕೊಂಡು ಕಾಲ ಕಳೆಯೋದಕ್ಕಿಂತ ನಾವು ಮನೇಲೇ ಕೂತ್ಕೊಂಡು ಒಂದು 4 ಕಾಸು ಸಂಪಾದನೆ ಮಾಡಿದರೆ ಅದು ನಮಗೂ ಒಳ್ಳೆಯದು. ಅಕ್ಕಪಕ್ಕ ಇರೋರು ನಮಗೆ ಮರ್ಯಾದೆ ಕೊಡ್ತಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ದೊಡ್ಡದಾಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದೆಲ್ಲ ಅವರವರ ಕೆಪಾಸಿಟಿ. ಆದರೆ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡೋದಕ್ಕಿಂತ ಏನೋ ಒಂದು 4 ಕಾಸು ಮಾಡೋದು ಅಂದರೆ ಎಷ್ಟು ಒಳ್ಳೆಯ ಕೆಲಸ ಅಲ್ವಾ. ಹಾಗಾಗಿ ನಾವು ಆದಷ್ಟು ಟೈಮನ್ನು ವೇಸ್ಟ್ ಮಾಡದೆ ಏನಾದರೂ ಒಂದು ಕೆಲಸ ಮಾಡಬೇಕು. ಅದರಲ್ಲಿ ತುಂಬ ಹೆಚ್ಚು ಹೆಣ್ಮಕ್ಳು ಇಷ್ಟಪಡೋ ಆಸೆ ಪಡೋ ಕೆಲಸ ಅಂದರೆ ಟೈಲರಿಂಗ್ ಕೆಲಸ. ಅದರಲ್ಲಿ ಈಗ ಒಂದು 40 ಜನ ಮಕ್ಕಳು ಟೈಲರಿಂಗ್ ಕಲ್ತಿದ್ದಾರೆ ಅಂತಂದರೆ, ನಾನು ಕಲಿಯುವಾಗ ನನ್ನ ಕ್ಲಾಸಲ್ಲಿ 45 ಜನ ಮಕ್ಕಳುಗಳು ಕಲಿಯೋಕ್ಕೆ ಬಂದಿದ್ದರು. ಈಗ ನಾವಷ್ಟು ಜನರಲ್ಲಿ ಕೆಲಸ ಮಾಡ್ತಿರೋದು, ಒಂದು ಅಂಗಡಿ ಇಟ್ಟು ಸ್ವಂತ ಬಿಸ್ನೆಸ್ಸು ಅಂತ ಮಾಡ್ತಾ ಇರೋದು ಟೈಲರಿಂಗು. ಬೇರೆಯವರಿಗೆ ಸ್ಟಿಚ್ ಮಾಡಿ 4 ಕಾಸು ಸಂಪಾದನೆ ಮಾಡೋರು ಯಾರು ಅಂತಂದರೆ ಬರೀ 9 ಜನ. ಬೇರೆಯವರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಲೇಸಿನೆಸ್. ಕೆಲವರು ಕೆಲಸ, ಈಗ ಮನೇಲಿ ಬೇರೆ ಬೇರೆ ಕೆಲಸಗಳಿರುತ್ತೆ, ಈ ಥರನೂ ಇರುತ್ತೆ, ಮಾಡೋಕ್ಕಾಗಲ್ಲ. ಇನ್ನು ಕೆಲವರು ಅರ್ಧಕ್ಕರ್ಧ ಜನ ಏನು ಮಾಡ್ತಾರೆ ಅಂದರೆ ಸೋಂಬೇರಿತನ. ಅಯ್ಯೋ ಕೂತ್ಕೊಂಡು ಒಂದು ಬ್ಲೌಸ್ ಹೊಲಿದ್ನ ಕುತ್ತಿಗೆ ನೋಯ್ತಾ ಇದೆ, ಸೊಂಟ ನೋಯ್ತಾ ಇದೆ, ಆಗಲ್ಲ ಕಣಪ್ಪ ನನಗೆ. ಆಮೇಲೆ ಇನ್ನೂ ಕೆಲವರು ಇರ್ತಾರೆ, ನಾವು ಕೆಲಸ ಮಾಡೋದನ್ನ ನೋಡಿ ಅಯ್ಯೋ ಇದರಲ್ಲೆಲ್ಲ ನೀನು ಏನು ಸಂಪಾದನೆ ಮಾಡ್ತೀಯ, ಏನು ಮಾಡ್ತೀಯ, ಈ ಥರ ಎಲ್ಲ ಹೇಳೋರು, ನಮ್ಮನ್ನ ಡಿಮೋಟಿವೇಟ್ ಮಾಡೋರೇ ಜಾಸ್ತಿ ಇರ್ತಾರೆ. ಇಂಥವ್ರ ಮುಂದೆ ನಮಗೆ ಕೆಲವರು ಇರ್ತಾರೆ ಆ ಥರ. ನನ್ನನ್ನು ತುಂಬ ಜನ ಹೇಳಿದ್ದಾರೆ. ಹಾಗೆ ನಾನು ಕೂತ್ಕೊಂಡು ಟೈಲರಿಂಗು ಸ್ಕೂಲಲ್ಲಿ ಕಲಿತು 6 ತಿಂಗಳು ಕಳೆದ ಮೇಲೆ ಮನೇಲೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನನ್ನ ಮಕ್ಕಳು ಸಣ್ಣವರಿದ್ದರು ಅವಾಗ ನಾನು ಏನು ಮಾಡ್ತಾಯಿದ್ದೆ, ಒಂದೊಂದು ಬಟ್ಟೆ ತೊಗೊಂಡು ಏನಾದರೂ ಒಂದು ಹಳೆ ಸೀರೆ ಎಲ್ಲ ಕಟ್ ಮಾಡಿ ಸ್ಟಿಚಿಂಗ್ ಕಲಿಬೇಕು ಅಂತೇಳಿ ಈ ಥರ ಟಾಪ್ ಹೊಲಿಯೋದು, ಆಮೇಲೆ ಲಂಗ ಬ್ಲೌಸ್ ಹೊಲಿಯೋದು ನನಗೆ ಹೊಲ್ಕೋತಾ ಇದೆ. ಈ ಥರ ಕೆಲಸ ಮಾಡೋ ಟೈಮಲ್ಲಿ ನನ್ನ ಪರಿಚಯದವರು ಏನು ಹೇಳ್ತಿದ್ರು ಅಂದರೆ, ಅಯ್ಯೋ ಇದರಲ್ಲೆಲ್ಲ ಏನು ಸಂಪಾದನೆ ಮಾಡ್ತೀಯ ನೀನು, ಸುಮ್ಮನೆ ಕುತ್ತಿಗೆ ನೋವು, ಕೈ ಕಾಲೆಲ್ಲ ನೋವು ಮಾಡಿಕೊಂಡು ಆಮೇಲೆ ಆರೋಗ್ಯ ಹಾಳಾಗ್ತದೆ, ಗರ್ಭಕೋಶಕ್ಕೆಲ್ಲ ತೊಂದರೆ ಆಗ್ತದೆ, ಈ ಥರ ಎಲ್ಲ ಹೆದರಿಸೋರು. ಈ ಥರ ಎಲ್ಲ ಹೆದರಿಸೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಭಯ ಬಂದುಬಿಡುತ್ತೆ. ಅಯ್ಯೋ ಬೇಡಪ್ಪ ಯಾಕೆ ಬೇಕು ಅಂತ ಹೇಳೋರು ಇರ್ತಾರಲ್ಲ, ನಿಜವಾಗ್ಲೂ ಅವರು ಯಾವ ಕೆಲಸವನ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು. ಯಾಕೆ ಅಂದರೆ ಅವರು ಮನೇಲೂ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಅವರು ಒಂದು ಅಡುಗೆ ಮನೆ ಕೆಲಸನೂ ಮಾಡಲ್ಲ, ಇನ್ನು 4 ಜನಕ್ಕೆ ಉಪಕಾರ ಆಗುವಂಥ ಯಾವ ಕೆಲಸನೂ ಮಾಡೋಕ್ಕಿಲ್ಲ. ಈ ಥರ ಅವ್ರ ಬಾಯಲ್ಲಿ ಏನಾದರೂ ಒಂದು ಬರ್ತಾನೆ ಇರುತ್ತೆ. ಏನಾದರೂ ಒಂದು ಹೇಳಬೇಕು. ಒಬ್ಬರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತಂದಾಗ ಅವರು ಒಳ್ಳೇದು ಮಾಡ್ತಾ ಇದ್ದಾರಾ ಅಂತಾರ ಹೊಟ್ಟೆ ಊರಿಗೂ ಹೇಳ್ತಾರೋ, ಯಾವುದಕ್ಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾನಂತೂ ಆ ಥರ ಯಾರಿಗೂ, ಇನ್ನೊಬ್ರು ಏನೋ ಒಂದು ಮಾಡ್ತಾ ಇದ್ದಾರೆ ಅಂತಾರೆ, ಅವ್ರಿಗೆ ಒಳ್ಳೇದು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ, ಆಗ್ಬೋದು ಅನ್ನೋದನ್ನು ಮನಸ್ಸಲ್ಲಿ ಭಾವಿಸ್ತೀನಿ. ಅದ್ಬಿಟ್ಟು ಈ ಥರ ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ನಾನಂತೂ ಕಮೆಂಟ್ ಮಾಡೋಕ್ಕೋಗಲ್ಲ. ನನಗೆ ತುಂಬ ಜನ ಈ ಥರ ಹೇಳಿರೋರೇ ಜಾಸ್ತಿ. ಆದರೂ ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಆ ಕೆಲಸನ ಬಿಡೋಕ್ಕೋಗಿಲ್ಲ, ಮಾಡ್ತಾನೆ ಸ್ಟಿಚಿಂಗ್ ಮಾಡ್ತಾನೆ ಪ್ರಾಕ್ಟೀಸ್. ಅದರಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ಈಗ ಸ್ಟಿಚಿಂಗ್ ಮಾಡ್ತಾನೇ ಇದ್ದೀನಿ, ಬಟ್ಟೆಗಳು ಚೆನ್ನಾಗೇ ಬರ್ತಾಯಿದೆ. ಸ್ಟಾರ್ಟಿಂಗ್ ಕಲಿಯೋ ಟೈಮಲ್ಲಿ ತುಂಬ ಸಫರ್ ಆಗಿದ್ದೀನಿ ಫ್ರೆಂಡ್ಸ್. ಆಮೇಲೆ ಅದೇ ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಆದಷ್ಟು ಬೇಗ ಬೆಳಿಗ್ಗೆ 10 ಗಂಟೆ ಆಗೋಷ್ಟರಲ್ಲಿ ಎಲ್ಲ ಕೆಲಸವನ್ನು ಮುಗಿಸ್ಬೋದು. ಆಗಲ್ಲ ಅಂತ ನಾವು ಭಾವಿಸ್ತೀವಿ. ಬರೀ ಒಂದು 25 ದಿವಸ ನೀವು ಕ್ಯಾಲೆಂಡ್ರಲ್ಲಿ ಬರ್ಕೊಳ್ಳಿ. ಹೀಗೆ ಒಂದೊಂದು ದಿವಸನ
ಮಾರ್ಕ್ ಮಾಡ್ಕೊಂಡೋಗಿ ಕರೆಕ್ಟಾಗಿ 1ನೇ ತಾರೀಕಿಂದ 25ನೇ ತಾರೀಕು ತನಕ ಬೆಳಿಗ್ಗೆ 5ರಿಂದ 5:15, 5:15 ಜಾಸ್ತಿ ಇಲ್ಲ, 5:15ಗೂ ಆಗಲ್ಲ ಅಂದರೆ ಒಂದು 5:15 ಹೇಳಿ, 5:15 ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ. ಯಾಕೆ 10 ಗಂಟೆಗೆ ಕೆಲಸ ಆಗಲ್ಲ ಅಂತ ನೋಡೋಣ, ಗ್ಯಾರಂಟಿ ಆಗುತ್ತೆ. ಆದಷ್ಟು ನಮ್ಮ ಕೈಯಲ್ಲಿ ಆಗೋಷ್ಟು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಆಮೇಲೆ ಏನೇನು ಮನೆ ಕೆಲಸಗಳಿದೆ, ತಿಂಡಿ ಮಾಡೋದು, ಅಡುಗೆ ಮಾಡೋದು, ಗುಡಿಸೋದು, ಕ್ಲೀನ್ ಮಾಡೋದು, ಮನೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ವ, ಅವನ್ನೆಲ್ಲ ಮುಗಿಸಿ 10 ಗಂಟೆ ಆಗೋಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಯುತ್ತೆ. ಅದಾದಮೇಲೆ ಮಿಷಿನ್ ಮೇಲೆ ಕೂತ್ಕೊಂಡು ಮಿಷಿನೆಲ್ಲ ಒಂಚೂರು ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಕೂಡ ಇದೇ ಥರ ಸ್ಟಾರ್ಟ್ ಮಾಡಿ ಈಗಲೂ ಕೂಡ ಬೆಳಿಗ್ಗೆ ಬೇಗ ಹೇಳ್ತೀನಿ. ಭಾನುವಾರ ಟೈಮ್ ಮಾತ್ರ ರಜೆ ಇರುತ್ತಲ್ವ ಅಂತ ಒಂದು ದಿವಸ ರೆಸ್ಟ್ ತಗೋತೀನಿ. ಮಿಕ್ಕಿರೋ ಎಲ್ಲ ದಿವಸಗಳು ಮಾಮೂಲಿ ಮಕ್ಕಳಿಗೆಲ್ಲ ಸ್ಕೂಲ್ ಇರುತ್ತಲ್ವ, ಆ ಟೈಮಲ್ಲಿ ಮಾಮೂಲಿ ಬೇಗನೆ ಎದ್ಬಿಡ್ತೀನಿ. ಹಾಗಾಗಿ ನಮ್ಮ ಕೆಲಸನೂ ಬೇಗ ಆಗುತ್ತೆ. ಬೆಳಿಗ್ಗೆ 10:10ವರೆಗೆ ಮಿಷಿನ್ ಮೇಲೆ ಕೂತ್ಕೊಂಡ್ರೂ ಕೂಡ ಮಧ್ಯಾಹ್ನ 1 ಗಂಟೆ ಆಗೋಷ್ಟರಲ್ಲಿ 3 ಬ್ಲೌಸು ಹೊಲಿಬೋದು. 5 ಬ್ಲೌಸು, 8 ಬ್ಲೌಸು, 10 ಬ್ಲೌಸು ಹೊಲಿಯೋಕ್ಕೆ ಹೋಗಬೇಡಿ. ಸುಮ್ಮನೆ ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಏನಿಲ್ಲ ಅಂದರೂ ಒಂದು 2 ಬ್ಲೌಸು ಬೆಳಗಿಂದ ಮಧ್ಯಾಹ್ನ ತನಕ ಒಂದು 2 ಬ್ಲೌಸ್ ಹೊಲಿರಿ. ಅದರಲ್ಲೇ ನಿಮಗೆ 2 ಬ್ಲೌಸ್ ಹೊಲಿದು ಆ 2 ಬ್ಲೌಸಿನ 2 ಸೀರೆಗಳಿಗೆ ಸೀರೆ ಫಾಲ್ ಹಾಕ್ಕೊಂಡ್ರಿ ಅಂತಂದರೆ ಒಂದು ಸೀರೆ ಬ್ಲೌಸು ಸ್ಟಿಚ್ ಮಾಡೋಕ್ಕೆ 350ರಿಂದ 400 ರೂಪಾಯಿ ತಗೋಬೋದು. ಸಿಂಪಲ್ಲಾಗಿ ಏನಾದರೂ ಡಿಸೈನ್ ಮಾಡಿಕೊಂಡ್ರೆ 2 ಸೀರೆ ಫಾಲು, 2 ಬ್ಲೌಸು ಮಧ್ಯಾಹ್ನ ತನಕ ಹೊಲಿದ್ರೆ ಅದರಲ್ಲೇ 800 ರೂಪಾಯಿ ಸಂಪಾದನೆ ಮಾಡ್ಕೋಬೋದು. ಗೊತ್ತಾಯ್ತಲ್ವ? ಮಧ್ಯಾಹ್ನ ಮೇಲೇನೂ 1-2 ಹೊಲ್ಕೋಬೋದು. ಒಂದೇ ಸಮ ಅದರಲ್ಲೇ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಕೂಡ ಮನೇಲಿ ಮಕ್ಕಳು ಇರ್ತಾರೆ, ಅವ್ರ ಕೆಲಸನೂ ನೋಡ್ಕೋಬೇಕು. ಅವರು ಸಂಜೆ ಬಂದು ಅವ್ರಿಗೆ ಕಾಫಿ ತಿಂಡಿ ಕೊಡೋದು, ಆಮೇಲೆ 5-6 ಗಂಟೆ ಮೇಲೆ ಅವ್ರು ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸೋದು ಇವೆಲ್ಲ ಇರುತ್ತೆ. ಹಾಗಾಗಿ ಮನೆ ಕೆಲಸನೂ ನೋಡಿಕೊಂಡು ಮಕ್ಕಳ ಕೆಲಸನೂ ನೋಡಿಕೊಂಡು ಸ್ಟಿಚ್ಚಿಂಗನ್ನು ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಹೊಲಿಯುವಾಗ ಇಂಥ ನೈಟಿಗಳನ್ನ ಇಸ್ಕೋಬೋದು. ಕಸ್ಟಮರ್ ಹತ್ರ, ಪರಿಚಯದವ್ರ ಹತ್ರ ಎಲ್ಲ ಇಂಥ ನೈಟಿಗಳನ್ನೆಲ್ಲ ತಗೊಂಡು ಸ್ಟಿಚ್ ಮಾಡಿಕೊಡ್ಬೋದು. ಬರೀ ನೈಟಿಗಳು, ಟಾಪ್ ಫಿಟ್ಟಿಂಗು ಇಂಥದ್ರಲ್ಲಿ ನಮಗೆ ದುಡ್ಡು ಸಂಪಾದನೆ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕೆಂದರೆ ಒಂದು ಹೊಸ ನೈಟಿ ಪೂರ್ತಿ ಸ್ಟಿಚ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ ಕೊಡೋದಕ್ಕೆ 50 ರೂಪಾಯಿ ತಗೋಬೋದು. ಧಾರಾಳವಾಗಿ 50 ರೂಪಾಯಿ ತಗೋಬೋದು. ಇಂಥ ಬಟ್ಟೆಗಳನ್ನೇ, ಸಣ್ಣ ಪುಟ್ಟ ಬಟ್ಟೆಗಳಿರ್ತದವಲ್ವ, ಇಂಥ ಬಟ್ಟೆಗಳನ್ನೇ ಸ್ಟಿಚ್ ಮಾಡಿಕೊಂಡು ಆಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಮಗೆ ಸ್ಟಿಚ್ಚಿಂಗ್ ಸ್ಕಿಲ್ ಅನ್ನೋದು ಈಗ ಮಿಷಿನ್ ತುಣಿಯೋಕ್ಕಾಗಲಿ ಎಲ್ಲರ ಹತ್ರನೂ ಈಗ ಇದು ಕರೆಂಟಿನ ಮಿಷಿನ್ಗಳು ಇರೋದಿಲ್ಲ. ಎಲ್ಲ ಮಾಮೂಲಿ ಪೆಟಲ್ ಮಿಷಿನ್ಗಳೇ ಸಾಮಾನ್ಯ ಸ್ಟಾರ್ಟಿಂಗ್ ಕಲಿಯೋರ ಹತ್ರ ಇರ್ತವೆ. ಆವಾಗ ಏನು ಮಾಡಬೇಕು ಅಂದರೆ ನಾವು ಇಂಥ ನೈಟಿ, ಟಾಪ್ಗಳು, ಇಂಥ ಸಣ್ಣ ಪುಟ್ಟ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಮ್ಮ ಮನೇಲೇ ಇರುವ ನಮ್ಮ ಫ್ಯಾಮಿಲಿಯವ್ರದ್ದೇ ಬಟ್ಟೆಗಳು, ಬ್ಲೌಸ್ಗಳು ಇಂಥವನ್ನು ಸ್ಟಿಚ್ ಮಾಡಬೇಕು. ನಂತರ ಕಸ್ಟಮರ್ ಹತ್ರ ಇಸ್ಕೋಬೇಕಾಗುತ್ತೆ. ಕೆಲವೊಂದು ಕಸ್ಟಮರ್ಗಳು ಏನಾದರೂ ಪ್ರಾಬ್ಲಮ್ ಆದರೂ ಏನೋ ತೊಂದರೆ ಇಲ್ಲ ಅಂತ ಪುನಃ ಬಟ್ಟೆ ಕೊಡ್ತಾರೆ. ಕೆಲವರು ತುಂಬ ರ್ಯಾಶ್ ಆಗಿರ್ತಾರೆ, ಅಂಥವ್ರನ್ನ ನೋಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲೇ ನಾನು ಬಟ್ಟೆ ಹೊಲಿತೀನಿ ಅಂತ ಎಲ್ಲರ ಹತ್ರನೂ ಬಟ್ಟೆ ಇಸ್ಕೊಳ್ಳೋಕೆ ಹೋಗಬಾರ್ದು. ಸ್ಟಾರ್ಟಿಂಗ್ ಸಣ್ಣ ಪುಟ್ಟವೆಲ್ಲ ಹೊಲಿದು ನಮ್ಮ ಬಟ್ಟೆನೇ ಹೊಲಿದು ಕರೆಕ್ಟಾಗಿದೆಯಾ ನೋಡಿಕೊಂಡು ಆಮೇಲೆ ಬೇರೆಯವ್ರ ಬಟ್ಟೆನ ಇಸ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನು ಇನ್ನೂ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಬ್ಲೌಸ್ ಕಟ್ಟಿಂಗ್, ಆಮೇಲೆ ಡ್ರೆಸ್ ಕಟ್ಟಿಂಗ್, ಪ್ರತಿಯೊಂದು ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಆದಷ್ಟು ನನ್ನ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.